ಜೋರ್ ಮಳೆಯಲ್ಲಿ ಮೈಕಿಗೆ ನೀರು ಹೋಗಿರೋ ಕಾರಣ ಆಡಿಯೋಲಿ ಸ್ವಲ್ಪ ಏರುಪೇರಾಗಿದೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮಸ್ಕಾರ ಗುರು, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮಿ ಆನ್ ವೀಲ್ಸ್. ನಾವಿವಾಗಿರೋದು ಆಗುಂಬೆಲಿ. ಬೆಳಗ್ಗೆ ಭಯಂಕರ ಮಳೆ ಹೊಡಿತಾ ಇದೆ, ಫುಲ್ಲು ಫ್ರೀಸಿಂಗ್ ಕೋಲ್ಡ್ ಇದೆ, ಸಕ್ಕತ್ತಾಗಿದೆ ಅಂದ್ಕೊಳ್ಳಿ ಮಾತ್ರ ಮಜಾ ಮಾಡೋಕ್ಕೆ. ಈಗ ಸದ್ಯಕ್ಕೆ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನು. ನಮಗಿಲ್ಲಿ ಹೋಟೆಲ್ ಅವ್ರು ಕೊಟ್ಟಿದ್ದ ಇನ್ಫಾರ್ಮೇಷನ್ ಪ್ರಕಾರ ಕುದುರೆಮುಖ ಫಾರೆಸ್ಟ್ ರೇಂಜಲ್ಲಿ ಏನಿದೆಯೋ ಅಷ್ಟು ವಾಟರ್ ಫಾಲ್ಸಸ್ನ ಕ್ಲೋಸ್ ಮಾಡಿದಾರಂತೆ 10 ದಿನದ ಹಿಂದೆಯಿಂದ. ಸೊ ಯಾವುದೇ ವಾಟರ್ ಫಾಲ್ಗಳಿಗೆ ಹೋಗೋಕ್ಕಾಗಲ್ಲ. ಶೃಂಗೇರಿ ಹತ್ರ ಒಂದು ಸಿರಿಮನೆ ವಾಟರ್ ಫಾಲ್ಸ್ ಅಂತ ಇದೆ, ಅದೊಂದಕ್ಕೆ ಮಾತ್ರ ಎಂಟ್ರಿ ಇದೆ. ನಿನ್ನೆ ಯಾರೋ ಹೋಗಿ ಬಂದಿದ್ರು, ಅವ್ರು ಹೇಳಿದ್ರು. ಸೊ ಹೋಗಿದ್ರೆ ಹೋಗಿ, ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ, ಇದು ಆಗುಂಬೆ ಘಾಟ್ದು ಎಂಟ್ರಿ ಪಾಯಿಂಟು, ಆರ್ಚು. ಸೊ ಇಲ್ಲಿಂದ ಆಗುಂಬೆ ಘಾಟ್ ಸ್ಟಾರ್ಟು. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ಸ್ಥಳ ಆಗುಂಬೆ, ಆ್ಯಂಡ್ ಅತಿ ಹೆಚ್ಚು ಕಾಳಿಂಗ ಸರ್ಪಗಳು ಇರುವಂಥ ಸ್ಥಳ ಆಗುಂಬೆ. ಆಗುಂಬೆಲಿ ಹಲವು ರೀತಿಯ ಹಾವುಗಳಿದೆಯಂತೆ, ತುಂಬ ಹಾವುಗಳಿದೆಯಂತೆ ಇಲ್ಲಿ. ನೋಡೋಣ ನಮಗೆ ಒಂದಾದರೂ ಕಾಣುತ್ತಾ ಅಂತ. ಬಟ್ ಲಾಸ್ಟ್ ಟೈಮ್ ಎಲ್ಲ ಬಂದಾಗ ನೋಡಿದ್ದೀವಿ, ರೋಡಲ್ಲೇ ಹಾವುಗಳು ಸತ್ತು ಬಿದ್ದಿದ್ದು, ತುಂಬ ಹಾವುಗಳು ನೋಡಿದ್ದು. ಇಂಥ ಅದ್ದೂರಿ ಮಳೆಯಲ್ಲಿ ಆಗುಂಬೆ ಘಾಟಲ್ಲಿ ರೈಡ್ ಮಾಡೋ ಮಜಾನೇ ಬೇರೆ, ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು. ನೋಡಿ, ಇದು ಆಗುಂಬೆ ಲೇಕು. ಇದು ಆ ಕಡೆಯಿಂದ ಬರ್ತಾ ನೋಡೋಣ. ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್. ಆಗುಂಬೆ ಸೂರ್ಯಾಸ್ತಮನ ವೀಕ್ಷಣೆ. ನೋಡಿ, ಇಲ್ಲಿ ಮಳೆ ಟೈಮಲ್ಲಿ ವ್ಯೂ ಪಾಯಿಂಟ್ ಬಂದಿದ್ದೀವಿ. ವ್ಯೂ ಅಂತೂ ಏನು ಕಾಣಲ್ಲ, ನಾವು ಬಂದಿದ್ದು ಅಂತ ಹೇಳ್ಕೊಳ್ಳೋದಷ್ಟೇ. ಕೋತಿ ಇಲ್ಲಿ ಬಂದರೆ ಫೈನ್ ಆಗ್ತಾರಂತೆ 500 ರೂಪಾಯಿ. ಕೋತ್ ನನ್ನ ಮಕ್ಕಳು ಬಂದ್ರೇನೋ ಹಾಕಲ್ಲ ಅಷ್ಟು ನಮ್ಮಂಥವ್ರಿಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಗುರು ಒಳಗೆ ಬರಬೇಡ, ಫೈನ್ ಹಾಕ್ತಾರೆ ನಿನ್ಗೆ 500 ರೂಪಾಯಿ. ಇಲ್ಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಹಾಕವ್ರೆ. ಬರೀ ಇಂಥದೆಯಾ? ಇದೆ ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್. ಘಾಟು ಖಾಲಿಯಾಗಿದೆ, ಯಾರಂದ್ರೆ ಯಾರು ಇಲ್ಲ. ಸಂಜೆ ನಾರ್ಮಲ್ ಟೈಮಲ್ಲಿ ಮಳೆ ಇಲ್ದಿರೋ ಟೈಮಲ್ಲಿ ಸಂಜೆ ಬಂದರೆ ಇಲ್ಲಿ ಫುಲ್ಲು ತುಂಬೋಗಿರ್ತಾರೆ. ಈ ಸ್ಪಾಟ್ ಬೇಕು ಅಂದರೆ 4 ಗಂಟೆಗೆ ಬರಬೇಕು. ಒಂಥರ 5:15 ಬಂದಿದ್ದೆ, ಇಲ್ಲಿ ನಿಂತಿದ್ದೆ, ಇದೆಲ್ಲ ಬರೀ ಜನನೇ, ಹಂಗೆ ತುಂಬ್ಕೊಬಿಟ್ಟಿರ್ತಾರೆ. ಬಂದ್ರೆ ನೋಡ್ಬೋದು. ಹಾಂ, ಈಗೆಲ್ಲ ಇಲ್ಲ, ನಮಗೆಲ್ಲ ಡೌಟು. ವಾವ್, ಮತ್ತೆ ಬಂತು ಜೋರು ಮಳೆ. ಸುತ್ತಮುತ್ತಿಂದ ಈ ರೋಡ್ಗಳು ನೋಡ್ಬೇಕಷ್ಟೆ. ಸಕ್ಕತ್ತಿದೆ ಅಲ್ಲ. ಇಷ್ಟೇ ಆಗುಂಬೆ ವ್ಯೂ ಪಾಯಿಂಟು. ಇಲ್ಲಿಂದ ಹೊರಟು ಅಲ್ಲೊಂದು ಲೇಕ್ ನೋಡಿದ್ನಲ್ಲ, ಅಲ್ಲಿಗೆ ಹೋಗ್ತೀವಿ. ಆಮೇಲೆ ಅದ್ರ ನೆಕ್ಸ್ಟು ಶೃಂಗೇರಿ ರೂಟ್ ಕಂಟಿನ್ಯೂ ಮಾಡ್ತೀನಿ. 5 minutes later. ಇಲ್ಲೇ ಬಂದೇ ಬಿಡ್ತು. ಕೆರೆಗೆ ಎಂಟ್ರೆನ್ಸ್ ಈ ಕಡೆ. ಗಾಡಿ ಪಾರ್ಕಿಂಗು ಶಿಸ್ತಾಗಿ ಒಳಗೋಗಿ ನೋಡ್ಕೊಂಡು ಬರೋಣ ಅಷ್ಟೆ. ಸಾಕಾಗಿದೆ ಅಲ್ಲ. ಸೊ ಈಗ ಇದು ಮುಗೀತು. ಇಲ್ಲಿಂದ ಶೃಂಗೇರಿ ಸಿರಿಮನೆ ಫಾಲ್ಸ್ಗೆ. A few minutes later. ಸೊ ಸಿರಿಮನೆ ಫಾಲ್ಸ್ ರೋಡಲ್ಲಿ ಕಿಗ್ಗ ಜಾಗದಲ್ಲಿದ್ದೀವಿ. ಸಿರಿಮನೆ ಜಲಪಾತಕ್ಕೆ ದಾರಿ ದೇವಸ್ಥಾನ ಪಕ್ಕದಿಂದನೇ ಹೋಗುತ್ತೆ.
ಇದು ಸಿರಿಮನೆ ಫಾಲ್ಸ್ದು ಪಾರ್ಕಿಂಗ್ ಲಾಟು. ಸೊ ರೋಡೆಲ್ಲ ಚೆನ್ನಾಗೇ ಇದೆ, ಯಾವ ವೆಹಿಕಲಲ್ಲಿ ಬಂದರೂ ಆರಾಮಾಗಿ ಬರ್ಬೋದು. ನಮ್ಮ ವೆಹಿಕಲ್ಸು ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಇಲ್ಲೂ ಎಂಟ್ರಿ ಫೀಸ್ ಇದೆ. ದೊಡ್ಡವ್ರಿಗೆ 50 ರೂಪಾಯಿ ಟಿಕೆಟು, ಮಕ್ಕಳಿಗೆ 20 ರೂಪಾಯಿ ಟಿಕೆಟು. ಹೆವಿ ವಾಟರ್ ಫ್ಲೋ ಇದೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲಿ ಹೋಗಿ ನೋಡೋಣ ಬನ್ನಿ ಹೆಂಗಿದೆ ಅಂತ. ವಾವ್ ವಾವ್ ವಾವ್, ಏನು ಇದು ಈ ಲೆವೆಲ್ಗಿದೆ, ಹಿಂಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬಿಡು. ಬಾಬಾ ಏನು ವಾಟರ್ ಫ್ಲೋ ಇದೆ, ಕ್ರೇಜಿ ಮಾತ್ರ ಸಾಕಾಗ್ತಿದೆ. ಒಳ್ಳೆ ಯಾವುದೋ ಮೂವಿ ಸೆಟ್ ನೋಡೋಂಗೆ ಆಗ್ತಾಯಿದೆ. ಇನ್ನು ಮೇಲೂ ಏನೋ ವ್ಯೂ ಪಾಯಿಂಟ್ ಇದೆ, ಅಲ್ಲಿಂದ ಹಿಂಗೆ ಕಾಣುತ್ತೋ ಗೊತ್ತಿಲ್ಲ, ನೋಡೋಣ ಆಮೇಲೆ ಹೋಗೋಣ. ಆದರೂ ಭಯಂಕರ ಇದೆ ಮಾತ್ರ. ಈಗ ಸುರಿತಿರೋ ಮಳೆಗೂ ಬಂದಿರೋ ನೀರಿಗೂ ಆಹಾ. ಫಾಲ್ಸ್ನ ಎಂಜಾಯ್ ಮಾಡೋಕ್ಕೆ ಎಷ್ಟು ವ್ಯೂ ಪಾಯಿಂಟ್ಸ್ಗಳು ಮಾಡೋದು ನೋಡಿ. ಅಲ್ಲಿ ನಿಂತ್ಕೊಂಡು ನೋಡ್ಬೋದು, ಇಲ್ಲಿ ನಿಂತ್ಕೊಂಡು ನೋಡ್ಬೋದು, ಎಲ್ಲ ಎಷ್ಟು ಕಡೆಯಿಂದ ಎಂಜಾಯ್ ಮಾಡ್ಬೋದು. ಈ ಕೆಳಗಡೆ ಹೋಗೋಕ್ಕೂ ಫುಲ್ ಜಾಗ ಮಾಡಿದ್ದಾರೆ. ಇದು ಕಮ್ಮಿ ಇದ್ದಾಗ ಇಲ್ಲೆಲ್ಲ ಹೋಗಿ ಆರಾಮಾಗಿ ನೀರಲ್ಲೆಲ್ಲ ಆಡ್ಬೋದು. ಈಗ ಈ ಮಳೆ ಬಂದು ಜಾಸ್ತಿ ನೀರು ಇಂದ ಹೋಗೋಕ್ಕಾಗಲ್ಲ ಅಷ್ಟೇ. ನೀರು ಕಮ್ಮಿ ಇರೋ ಟೈಮಲ್ಲಿ ಬಂದರೆ ನೆಮ್ಮದಿಯಾಗಿ ಅಲ್ಲಿ ಹೋಗಿ ಆಟ ಆಡ್ಬೋದು ಅಂತ. ಇಲ್ಲಿ ಅಷ್ಟೊಂದು ಆಡ ಎಲ್ಲ ಏನು ಇಲ್ವಂತೆ, ಆರಾಮಾಗಿ ಇಲ್ಲೆಲ್ಲ ಇಳಿದು ಫುಲ್ ಆಟ ಆಡ್ಬೋದು. ಫ್ಯಾಮಿಲಿ ಜೊತೆ ಬಂದರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡಿ ಚೆನ್ನಾಗಿದೆ ನೋಡಿ. ಇಲ್ಲಿ ಸಪ್ರೇಟಾಗಿ ಡ್ರೆಸ್ಸಿಂಗ್ ಚೇಂಜ್ ರೂಮ್ ಎಲ್ಲ ಇದೆ. ಆದರೂ ಏನು ಫ್ಲೋ ಇದೆ ಗುರು ನೀರು, ಯಪ್ಪ. ಹಿಂದೆ ಒಂದು ಫಾಲ್ಸ್ ಕಾಣಿಸ್ತದೆ ಮರಗಳ ಮಧ್ಯ, ಇರ್ಬೋದು. ಹೆವಿ ವಾಟರ್ ಫ್ಲೋ ಇದ್ದಾಗ ಮಾತ್ರ ಬರೋದಂತೆ, ನಮ್ಮ ಟೈಮಲ್ಲಿ ಇರೋಲ್ಲ. ಒಟ್ಟಿನಲ್ಲಿ 50 ರೂಪಾಯಿ ಕೊಟ್ಟು ಬಂದಿದ್ದಕ್ಕೂ ಏನು ಮೋಸ ಇಲ್ಲ, ಫುಲ್ ಪೈಸಾ ವಸೂಲ್ ಅಂತ ಹೇಳ್ಬೋದು ಗುರು. ಸಾಕಾಗಿದೆ. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಈಗ ಇಲ್ಲಿಂದ ಹೊರಡುವ ಸಮಯ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.